ಹಲೋ ವೀಕ್ಷಕರೇ, ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಸ್ಕಿಯಾನ್ರು ಸ್ಟೇಟ್ ಟಿವಿಯೊಂದಿಗೆ ಮಾತಾಡುತ್ತಾ ಡೊನಾಲ್ಡ್ ಟ್ರಂಪ್, ನೆತನ್ಯಾಹು ಮತ್ತು ಯುರೋಪಿಯನ್ ಯೂನಿಯನ್ ಇರಾನ್ನಲ್ಲಿ ಪ್ರತಿಭಟನೆಗಳು ನಡೆಯುತ್ತಿರುವ ಸಮಯದಲ್ಲಿ ಉದ್ವಿಗ್ನತೆಯನ್ನು ಉಂಟು ಮಾಡಿದ್ದಾರೆ. ಅವರು ಈ ಚಳವಳಿಯೊಂದಿಗೆ ಹಲವಾರು ಮುಗ್ಧ ಜನರನ್ನು ಸಜ್ಜುಗೊಳಿಸಿ ಕರೆತಂದರು ಮತ್ತು ಅವರನ್ನು ಬೀದಿಗೆ ಎಸೆದರು. ಈ ದೇಶವನ್ನು ಹರಿದು ಹಾಕಲು, ಜನರ ನಡುವೆ ಜಗಳಗಳನ್ನು ಮತ್ತು ದೇಶವನ್ನು ಸೃಷ್ಟಿಸಲು ಅವರು ಪ್ರಚೋದನೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಜಗತ್ತು ಈಗ ಪೆಜೆಸ್ಕಿಯಾನ್ ಮಾತುಗಳನ್ನು ಅನುಮೋದಿಸ್ತಾ ಇದೆ. ಅದಕ್ಕೆ ಒಂದು ಪುರಾವೆಯಾಗಿ ನೀವು ದಕ್ಷಿಣ ಆಫ್ರಿಕಾ ಇಸ್ರೇಲ್ನ ರಾಯಭಾರಿಯನ್ನು ಗೆಟ್ ಔಟ್ ಎಂದು ಘೋಷಿಸಿ ದೇಶ ತೊರೆಯಲು 72 ಗಂಟೆಗಳ ಅವಧಿಯನ್ನು ನೀಡಿದ ಘಟನೆಯನ್ನು ತೆಗೆದುಕೊಳ್ಬಹುದು. ಮಾತ್ರವಲ್ಲ, ಆಸ್ಟ್ರೇಲಿಯಾ ಇಸ್ರೇಲಿ ಪ್ರಜೆಗಳಿಗೆ ದೇಶ ಪ್ರವೇಶಿಸದಂತೆ ವೀಸಾವನ್ನು ನಿರಾಕರಿಸ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಬಂದು ಇಸ್ಲಾಮೋಫೋಬಿಯಾವನ್ನು ಇವರು ಹಾಡುತ್ತಾರೆ ಎಂದು ಅಲ್ಲಿನ ಸರ್ಕಾರ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿದೆ. ಅಂದರೆ ಅಮೆರಿಕದ ಈ ಫ್ರೆಂಡ್ ಅದೊಂದು ತಂಟೆಕೋರ ದೇಶ ಎಂದು ಆಸ್ಟ್ರೇಲಿಯಾ ಒಪ್ಪಿಕೊಂಡಂತಾಯಿತು. ಈ ಎಲ್ಲವೂ ಇತ್ತೀಚೆಗಿನ ಹೊಸ ಬೆಳವಣಿಗೆಗಳು. ವೀಕ್ಷಕರೇ, ಕಳೆದ ಭಾನುವಾರ ಇರಾನಿನ ರಾಜಧಾನಿ ಟೆಹರಾನ್ನ ಪುರಸಭೆಯು ಇಂಕ್ವಿಲಾಬ್ ಚೌಕದಲ್ಲಿ ದೈತ್ಯ ಜಾಹೀರಾತು ಫಲಕವನ್ನು ತೋರಿಸಿದ್ದು ನಿಮಗೂ ಗೊತ್ತು. ಅಮೆರಿಕ ಯುದ್ಧ ಹಡಗು ಯುಎಸ್ ಅಬ್ರಾಮ್ ಲಿಂಕನ್ ಸೂಪರ್ ಕ್ಯಾರಿಯರ್ ಮತ್ತು ಯುದ್ಧ ವಿಮಾನಗಳನ್ನು ಇರಾನ್ನ ಡ್ರೋನ್ಗಳು ಪುಡಿ ಮಾಡುತ್ತಿರುವ ದೃಶ್ಯಗಳನ್ನು ಅಲ್ಲಿ ಜಾಹೀರಾತಿನಂತೆ ತೋರಿಸಲಾಗುತ್ತಿತ್ತು. ಸಮುದ್ರದಲ್ಲಿ ರಕ್ತದ ಹೊಳೆಯೇ ಹರಿಯುತ್ತಿತ್ತು. ಇದೀಗ ಇರಾನ್ ತನ್ನ ಸೇನಾ ಬಲಕ್ಕೆ 1000 ಸ್ಟ್ರಾಟಜಿಕ್ ಡ್ರೋನ್ಗಳನ್ನು ಹೊಸದಾಗಿ ಸೇರಿಸಿದೆ. ಅಂದರೆ ಅಮೆರಿಕ ಯುದ್ಧಕ್ಕಿಳಿದರೆ ಅದರ ಯುದ್ಧ ನೌಕೆಯನ್ನು ಪುಡಿಗಟ್ಟುವ ಶಕ್ತಿ ಈ ಡ್ರೋನ್ಗಳಿಗಿವೆ ಎಂದು ದೃಶ್ಯ ಪ್ರಾತ್ಯಕ್ಷಿಕೆಯ ಮೂಲಕ ಇರಾನ್ ಇಂಕಿಲಾಬ್ ಸ್ಕ್ವೇರ್ ನಲ್ಲಿ ತೋರಿಸಿಕೊಟ್ಟಿದೆ. ಹಾಗಿದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ಬೋದು? ಇರಾನ್ನ ಸಮೀಪ ಸಮುದ್ರಕ್ಕೆ ತನ್ನ ನೌಕಾಪಡೆ ಅಮಂಡವನ್ನು ಕಳುಹಿಸಿದ್ದಾರೆ. ಈ ಮೂಲಕ ಪರಮಾಣು ಒಪ್ಪಂದ ಮತ್ತು ಇರಾನ್ ಬಂಧಿಸಿರುವ ಸಾವಿರಾರು ಪ್ರತಿಭಟನಾಕಾರರ ಜೀವಕ್ಕೆ ಹಾನಿಯಾಗುವುದಿಲ್ಲ ಎಂಬ ಭರವಸೆ ಸಿಗದಿದ್ರೆ ಯುದ್ಧವೇ ನಡೀತದೆ ಎಂದು ಘೋಷಿಸಿದ್ದಾರೆ, ಎಚ್ಚರಿಕೆಯನ್ನು ನೀಡಿದ್ದಾರೆ. ಟ್ರಂಪ್ ಹೀಗೆ ಮಾಡ್ತಾರಾ? ವಾಸ್ತವ ಏನು ಅಂತ ಅಂದ್ರೆ, ಒಂದು ಯುದ್ಧ ನಡೆದು ಬಿಡುತ್ತದೆ ಎಂಬಂತ ಉದ್ವಿಗ್ನ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಈ ಸಿದ್ಧತೆಗಳನ್ನು ನೋಡಿದಾಗ ಅಮೆರಿಕ ಇನ್ನೇನೋ ಇರಾನ್ನ ಮೇಲೆ ದಾಳಿ ಮಾಡ್ತದೆ ಎನ್ನುವಂತ ಸ್ಥಿತಿ ಅಂತೂ ಇದೆ. ಅಮೆರಿಕ ಇಸ್ರೇಲಿಗೆ 30 ಅಪಾಚೆ ಹೆಲಿಕಾಪ್ಟರ್, ಟ್ಯಾಂಕ್ಗಳು ಇತ್ಯಾದಿ ಸೈನಿಕ ಸಲಕರಣೆಗಳನ್ನು ನೀಡಲು ಹೊರಟಿದೆ. ಒಟ್ಟು $6.67 ಬಿಲಿಯನ್ ಶಸ್ತ್ರಾಸ್ತ್ರಗಳ ನೆರವನ್ನು ಅಮೆರಿಕ ಇಸ್ರೇಲ್ಗೆ ನೀಡ್ತಾ ಇದೆ. ಅಮೆರಿಕ ಇರಾನ್ ವಿರುದ್ಧ ಯುದ್ಧಕ್ಕೆ ಸಂಪೂರ್ಣ ಸಿದ್ಧತೆಯನ್ನು ನಡೆಸುತ್ತಿದೆ ಎಂಬುದು ಈ ಎಲ್ಲ ಘಟನೆಗಳಿಂದ ಜಗತ್ತು ತಿಳಿಯಬಹುದು. ಆದರೆ ಅಮೆರಿಕ ಹೀಗೆ ಸಿದ್ಧತೆಗಳಲ್ಲೇ ಕಾಲ ಕಳೆಯುತ್ತಿರುವುದು ಯಾಕೆಂದ್ರೆ ಇರಾನ್ ದಿಢೀರಾಗಿ ಅಮೆರಿಕದ ವಿರುದ್ಧ ತಿರುಗಿ ಬಿದ್ದ ದೇಶವೇನೂ ಅಲ್ಲ. ಸುಮಾರು 50 ವರ್ಷಗಳಿಂದ ಅದು ಅಮೆರಿಕ ಮತ್ತು ಇಸ್ರೇಲ್ ಅನ್ನು ಜೊತೆಯಾಗಿ ಎದುರಿಸುತ್ತಾ ಬಂದಿದೆ, ವಿರೋಧಿಸುತ್ತಾ ಬಂದಿದೆ. ಹಾಗಾಗಿ ಅಮೆರಿಕಕ್ಕೆ ಅದು ಕೊಡುವ ಹೊಡೆತ ಭೀಕರವಾಗಿರುತ್ತದೆ ಎಂಬ ಗುಪ್ತಚರ ವರದಿಗಳು ಅಮೆರಿಕದ ಕೈಯಲ್ಲಿವೆ. ವೀಕ್ಷಕರೇ, ಹಾಗೊಂದು ವೇಳೆ ಯುದ್ಧ ನಡೆದರೆ ಬರೇ ಇರಾನಿಗಷ್ಟೇ ಹಾನಿಯಲ್ಲ, ಅಮೆರಿಕಕ್ಕೆ ಮಾತ್ರ ಹಾನಿಯಲ್ಲ. ಸಾಮಾನ್ಯವಾಗಿ ಕೊಲ್ಲಿ ದೇಶಗಳಲ್ಲಿ ದುಡಿಯುತ್ತಿರುವ ಅನಿವಾಸಿ ಕಾರ್ಮಿಕರ ಪರಿಸ್ಥಿತಿ ಅತಂತ್ರಗೊಳ್ಳುವುದಂತೂ ಖಚಿತ. ಅಲ್ಲಿ ದುಡಿಯುತ್ತಿರುವ ಅನಿವಾಸಿಗಳು ಊರಿಗೆ ಹೊರಟು ಬಂದರೆ ದೊಡ್ಡ ನಷ್ಟ ಇದೆ. ಆರ್ಥಿಕವಾಗಿ ದೊಡ್ಡ ಹೊಡೆತ ಆಯಾ ದೇಶಗಳಿಗೆ ಬೀಳ್ಬೋದು, ನಮ್ಮ ಭಾರತಕ್ಕೂ ಬೀಳ್ಬೋದು. ನಮ್ಮ ಲಕ್ಷಾಂತರ ಮಾನವ ಶಕ್ತಿಗಳು ಕೊಲ್ಲಿ ದೇಶಗಳಾದ್ಯಂತ ಹರಡಿಕೊಂಡಿವೆ. ಅವರನ್ನೇ ಆಧರಿಸಿ ಬದುಕುತ್ತಿರುವ ಕುಟುಂಬಗಳು ಭಾರತದಲ್ಲಿವೆ. ಯುದ್ಧ ನಡೆದೇ ಬಿಡಬೇಕು ಎನ್ನುವಾಗ ಯುದ್ಧ ನಡೆದರೆ ಏನಾಗುತ್ತದೆ ಎನ್ನುವುದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಡೊನಾಲ್ಡ್ ಟ್ರಂಪ್ ಚರ್ಚೆಯ ಸಮಯ ಮೀರುತ್ತದೆ ಎಂದು ಪದೇ ಈ ಸಂದರ್ಭದಲ್ಲೂ ಇರಾನಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಜೊತೆಗೆ ಮಿಲಿಟರಿ ಕಾರ್ಯಾಚರಣೆಗಿಂತ ಮಾತುಕತೆಗಳ ಮೂಲಕ ಸಮಸ್ಯೆ ಬಗೆಹರಿಸಲು ಬಯಸುತ್ತಿದ್ದೇನೆ ಎಂದು ಟ್ರಂಪ್ ತೋರಿಸಿಕೊಳ್ತಿದ್ದಾರೆ. ಟ್ರಂಪ್ ಹೀಗೆ ಹೇಳುತ್ತಿರುವುದರ ಹಿಂದಿನ ರಹಸ್ಯ ಏನು, ಮರ್ಮ ಏನು? ಎಲ್ಲಿಯಾದರೂ ಅಮೆರಿಕಕ್ಕೆ ಇರಾನ್ನೊಡನೆ ಯುದ್ಧ ಮಾಡಿದ್ರೆ ಗೆಲ್ಲುವುದು ಕಷ್ಟ ಎಂದು ಮನದಟ್ಟಾಯಿತಾ?
ತಜ್ಞರು ಹೇಳುವ ಪ್ರಕಾರ ಹೌದು. ಅಮೆರಿಕದ ವಾಯುನೆಲೆ ಇರುವ ಕೊಲ್ಲಿ ದೇಶಗಳಲ್ಲಿ ಯಾವುದೂ ಅಮೆರಿಕಕ್ಕೆ ಈಗ ಸಹಕರಿಸಲು ತಯಾರಿಲ್ಲ. ಇರಾನ್ನ ಮಿಲಿಟರಿ ವಕ್ತಾರ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ಅಕ್ಮನಿ ಸ್ಟೇಟ್ ಟಿವಿಯೊಂದಿಗೆ ಮಾತಾಡುತ್ತಾ ಅಮೆರಿಕದ ವಿಮಾನ ವಾಹಕ ನೌಕೆಗಳು ದುರ್ಬಲವಾಗಿದೆ ಎಂದು ಛೇಡಿಸಿದ್ದಾರೆ. ಟ್ರಂಪ್ ಯುದ್ಧದ ತುತ್ತೂರಿ ಊದಿದ್ದೇ ತಡ ಈ ನೌಕೆಗಳು ಸಮುದ್ರದಲ್ಲಿಯೇ ಸಮಾಧಿಯಾಗಲಿವೆ ಎಂದು ಅವರು ಎಚ್ಚರಿಕೆ ನೀಡಿದ್ದ. ಇದರ ಜೊತೆಗೆ ಅವರು ಹೇಳುವಂತದ್ದು, ಕೊಲ್ಲಿ ದೇಶಗಳಲ್ಲಿ ಅಮೆರಿಕದ ಮಿಲಿಟರಿ ಆಸ್ತಿಗಳು ಬಹಳಷ್ಟು ಇವೆ. ತಮ್ಮ ಮಧ್ಯಮ ಶ್ರೇಣಿಯ ಮಿಸೈಲ್ಗಳ ವ್ಯಾಪ್ತಿಯಲ್ಲಿ ಅವಿವೆ. ಅಂದರೆ ಇರಾನ್ ಟ್ರಿಗರ್ ಒತ್ತುದೇ ತಡ ಅವೆಲ್ಲ ಧ್ವಂಸಗೊಳ್ಳುತ್ತವೆ. ವೀಕ್ಷಕರೇ, ಈ ನಿಟ್ಟಿನಲ್ಲಿ ನೋಡುವುದಾದರೆ ಇರಾನ್ನ ಈ ಕ್ಷಿಪಣಿಗಳು ಜೋರ್ಡಾನ್, ಒಮಾನ್, ಕತರ್, ಸೌದಿ ಅರೇಬಿಯಾ, ಈಜಿಪ್ಟ್, ಬಹ್ರೇನ್ ಸಹಿತ ಹಲವು ದೇಶಗಳೊಳಗೆ ನುಗ್ಗುತ್ತವೆ. ಅಲ್ಲಿಯೂ ಹಾನಿ ಮಾಡಲಿದೆ ಎಂದು ಇರಾನ್ನ ಸೈನಿಕ ಮುಖಂಡ ಹೇಳಿದ್ದು ಎಚ್ಚರಿಸಿತು. ಹಾಗಿದ್ರೆ ಟ್ರಂಪ್ ಯುದ್ಧ ಮಾಡ್ತಾರಾ? ಹೇಗೆ ಮಾಡ್ತಾರೆ? ಅಮೆರಿಕ ಕೊಲ್ಲಿ ದೇಶಗಳಲ್ಲಿ ತನ್ನ ಬಹುದೊಡ್ಡ ಅಲ್ ಹುದಾ ಸೈನಿಕ ನೆಲೆ ಕತರ್ನಲ್ಲಿ ಹೊಂದಿದೆ. ಆದರೆ ಕತರ್ ಕೂಡ ನಮ್ಮ ಭೂಮಿಯನ್ನು ಇರಾನ್ ವಿರುದ್ಧ ಕಾರ್ಯಾಚರಣೆಗೆ ಬಿಟ್ಟುಕೊಡುವುದಿಲ್ಲ ಎಂದು ಸಾರಿದೆ. ಜೊತೆಗೆ ಅದು ಸದ್ಯ ಮಧ್ಯಪ್ರಾಚ್ಯವನ್ನು ಬಿಕ್ಕಟ್ಟಿನಿಂದ ಪಾರುಗೊಳಿಸುವ ಸಲುವಾಗಿ ರಾಜತಾಂತ್ರಿಕ ಪರಿಹಾರಕ್ಕೆ ನಿರಂತರ ಪರಿಶ್ರಮಿಸುವುದನ್ನು ಕೂಡ ಮುಂದುವರಿಸಿದೆ. ಸೌದಿ ಅರೇಬಿಯಾ ಯಾರಿಗೂ ನಮ್ಮ ಭೂಮಿಯನ್ನು ಕಾರ್ಯಾಚರಣೆಗೆ ಬಿಟ್ಟುಕೊಡುವುದಿಲ್ಲ ಎಂದಿದ್ದಾರೆ. ಇವೆಲ್ಲ ಇರುವಂತೆ ಟ್ರಂಪ್ ಯುದ್ಧಕ್ಕಿಳಿಯುವುದು ಯಾಕೆ, ಯಾವಾಗ, ಹೇಗೆ? ಇರಾನ್ನ ಪ್ರತಿಭಟನಾಕಾರರ ಜೀವಕ್ಕೆ ಹಾನಿಯಾದರೆ ಯುದ್ಧವೇ ಎಂದು ಹೇಳುತ್ತಿರುವುದೇಕೆ? ಈಗಾಗಲೇ ಮಸೂದ್ ಪೆಜೆಸ್ಕಿಯಾನ್ರು ಹೇಳಿದ್ದಾರೆ, ಅಮೆರಿಕದ ಸಿಎಎ ಮತ್ತು ಮೊಸಾದ್ ಇರಾನ್ನೊಳಗೆ ಪ್ರತಿಭಟನೆಯನ್ನು ಪ್ರಚೋದಿಸಿದ್ದು, ಪ್ರತಿಭಟನಾಕಾರರ ವೇಷದಲ್ಲಿದ್ದ ಅಮೆರಿಕ ಮತ್ತು ಇಸ್ರೇಲ್ನ ಗುಪ್ತಚರ ಏಜೆಂಟರುಗಳು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಅವರ ಪ್ರಾಣ ಇರಾನ್ನ ನೇಣುಗಂಬಕ್ಕೆ ಆತುಕೊಂಡಿದೆ. ಇಸ್ರೇಲ್ ಮತ್ತು ಟ್ರಂಪ್ಗೆ ಈ ತಮ್ಮ ಏಜೆಂಟ್ಗಳನ್ನು ಉಳಿಸಿಕೊಳ್ಳಲು ಮುಖ್ಯವಾಗಿದೆ. ಹೀಗಾಗಿ ಟ್ರಂಪ್ ಸಮಯ ಮೀರುತ್ತಿದೆ ಎಂದು ಹೇಳುತ್ತಾ ಹೋಗ್ತಾ ಇದ್ದಾರೆ. ಆದರೆ ಬಂಧಿಸಲ್ಪಟ್ಟಿರುವ ಸರ್ಕಾರ ವಿರೋಧಿ ಪ್ರತಿಭಟನಾಕಾರರನ್ನು ಇರಾನ್ ಶಿಕ್ಷಿಸದೆ ಬಿಡಲಾರದು. ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಒತ್ತಡ ಹಾಕಿ ಯುರೋಪಿಯನ್ ಯೂನಿಯನ್ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಗಳು ಅಂದರೆ ಇರಾನಿನ ಸೈನ್ಯವನ್ನು ಭಯೋತ್ಪಾದಕರ ಪಟ್ಟಿಗೆ ಸೇರಿಸಲು ಒಪ್ಪಿಕೊಂಡಿದೆ. ರಷ್ಯಾ ತನ್ನ ಅಧಿಕಾರಿಗಳನ್ನು ಬಶರ್ ಪರಮಾಣು ನಿಲಯದಿಂದ ವಾಪಸ್ಸು ಕರೆಸಲು ತೀರ್ಮಾನಿಸಿದೆ. ಇನ್ನೊಂದು ಬೆಳವಣಿಗೆಯಲ್ಲಿ ಟರ್ಕಿ ಇರಾನ್ ಅಮೆರಿಕಗಳ ನಡುವೆ ಮಧ್ಯಸ್ಥಿಕೆ ವಹಿಸಲು ಸಿದ್ಧ ಎಂದು ಹೇಳ್ತಾ ಇದೆ. ನಿಮ್ಗೆ ಗೊತ್ತಿರಲಿ ವೀಕ್ಷಕರೇ, ಈ ಟರ್ಕಿಯಲ್ಲೂ ಅಮೆರಿಕದ ಸೈನಿಕ ನೆಲೆ ಇದೆ. ಟರ್ಕಿ ಅಧ್ಯಕ್ಷರೊಂದಿಗೆ ಇರಾನ್ನ ಅಧ್ಯಕ್ಷರು ನಡೆಸಿದ ಮಾತುಕತೆಯ ವೇಳೆ ಇರಾನ್ನ ಅಧ್ಯಕ್ಷರು ಟ್ರಂಪ್ ಬೆದರಿಕೆ ಹಾಕುವುದನ್ನು ನಿಲ್ಲಿಸಬೇಕು, ಅದರ ಮೇಲೆ ಮಾತುಕತೆಗಳು ಇತ್ಯಾದಿಗಳೆಲ್ಲ ಚರ್ಚೆ ಅವಲಂಬಿತವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇರಾಕಿನಲ್ಲಿರುವ ಅರೆಸೈನಿಕ ಪಡೆ ಕತೀಬ್ ಹಿಜ್ಬುಲ್ಲಾ ಇರಾನಿಗೆ ಯಾರೇ ದಾಳಿ ಮಾಡಿದ್ರು ಟೆಹರಾನ್ಗೆ ಸಂಪೂರ್ಣ ಮಿಲಿಟರಿ ಸಹಾಯವನ್ನು ನೀಡುತ್ತೇವೆ, ತಮ್ಮ ಯೋಧರು ಅದಕ್ಕೆ ರೆಡಿಯಾಗಿದ್ದಾರೆ ಎಂದು ಈಗಾಗಲೇ ಘೋಷಿಸಿದೆ. ಅಬ್ರಾಹಂ ಲಿಂಕನ್ ಕೊಲ್ಲಿಗೆ ಬಂದಾಗ ಅತ್ತ ಇರಾನಿಗೆ ಚೀನಾ, ರಷ್ಯಾಗಳು ನೈತಿಕ ಬೆಂಬಲವನ್ನು ನೀಡುವುದು ಮುಂದುವರಿಸಿದೆ. ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಈಗಲೂ ಕೂಡ ಕಳೆದ ವರ್ಷ ಜೂನ್ನಲ್ಲಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿ ಇರಾನ್ನ 3 ಪ್ರಮುಖ ಪರಮಾಣು ನೆಲೆಗಳನ್ನು ಧ್ವಂಸ ಮಾಡಿದೆ. ಆದರೆ ಇದು ಸತ್ಯವೇ ಅಲ್ಲ. ಯಾಕಂದ್ರೆ ಇತ್ತೀಚೆಗಿನ ಸುದ್ದಿಯಂತೆ ರಷ್ಯಾ ತನ್ನ ಅಧಿಕಾರಿಗಳನ್ನು ಇರಾನಿನ ಪರಮಾಣು ಕಾರ್ಯಕ್ರಮ ಕೇಂದ್ರದಿಂದ ವಾಪಸ್ಸು ಕರೆಸಿಕೊಂಡ ವರದಿ ಬಂದಿದೆ. ಅಂದರೆ ಇದರರ್ಥ ಇರಾನಿನ ಪರಮಾಣು ಕಾರ್ಯಕ್ರಮ ಈಗಲೂ ಮುಂದುವರಿತಾ ಇದೆ. ಇನ್ನೊಂದು ಕಡೆ ಇರಾನ್ ಈಗ ಸಂಪೂರ್ಣ ಪರಮಾಣು ರಾಷ್ಟ್ರ ಆಗಿದೆ ಎಂಬ ವರದಿಗಳೂ ಇವೆ. ಈ ಎಲ್ಲ ಅಂಶಗಳನ್ನು ಕೂಡ ನೀವು ಗಮನಿಸಬಹುದು. ವೀಕ್ಷಕರೇ, ಹಾಗಿದ್ರೆ ಟ್ರಂಪ್ ಏನ್ ಮಾಡ್ಬೋದು? ಇರಾನ್ ಅಂತೂ ಹೈ ಅಲರ್ಟ್ ಆಗಿದೆ. ಟ್ರಂಪ್ ಯುದ್ಧ ಮಾಡ್ತಾರ? ಪರಿಸ್ಥಿತಿ ಅವರಿಗೆ ಪ್ರತಿಕೂಲವಾಗಿರುವಾಗ ನಿಮ್ಮ ಅಭಿಪ್ರಾಯ ಏನು? ಈ ಹೊತ್ತಿನ ಚರ್ಚೆ ಇಷ್ಟೇ. ನಾನು ಹೊರಪ ಮಂಚಿ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಜೈ ಹಿಂದ್.